ತಾಲೂಕು ಮಟ್ಟದಲ್ಲಿ ಸಭೆ ಮಾಡಿದ್ದೀವಿ. ನಾನು ಬೆಳಿಗ್ಗೆನೇ ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಉದ್ಭವ ಮೂರ್ತಿಯಾದಂತಹ ಈ ಗಣಪತಿನೇ ಇದಕ್ಕೆ ಸಾಕ್ಷಿ. ಇದರಲ್ಲಿ ನೊಂದಂಥ ನೌಕರರುಗಳಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತ ಈ ನತದೃಷ್ಟ ಹೆಣ್ಮಗಳು ಹೇಮಲತನ ಮಾತನ್ನೇ ವಿನಾಗಿ ಮತ್ತೆ ಇದರಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಅಮಿಷಗಳಿಲ್ಲ. ಇಲ್ಲಿ ಎಂತೆಂಥ ಯಂಗ್ಸ್ಟರ್ಗಳಿದ್ದಾರೆ, ಇವ್ರುಗಳೆಲ್ಲ ಇಲಾಖೆನಲ್ಲಿ 10-15 ವರ್ಷಕ್ಕೂ ಮೇಲ್ಪಟ್ಟು ದುಡಿತಾ ಇದ್ದಾರೆ, ಇವತ್ತು ದುಡಿತಿದ್ದಾರೆ. ಆದರೆ ಇವರಿಗೆ ಇದುವರೆಗೂ ಧರ್ಪಟ್ಟಿಯಂತೆ ವೇತನ ಕೂಡ ಇರಲಿಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ಈಗಲಾದ್ರೂ ನೆಲಮಂಗಲ ರೇಂಜಿನಲ್ಲಿ ಕರೆಕ್ಟಾಗಿ ಸಂಬಳ ಕೊಡ್ತಿದಾರಲ್ಲ ಅಣ್ಣ? ಕರೆಕ್ಟಾಗಿ ಸಂಬಳ ಕೊಡ್ತಿದ್ದಾರೆ. ಅದು ಶ್ರೀಧರ್ ರೇಂಜರು ಇದ್ರಲ್ಲ, ಹಿಂದಿನ ಶ್ರೀಧರ್ ಸಾಹೇಬ್ರು, ಅವಾಗ್ಲಿಂದಲೂ ಅವ್ರು ನನಗೆ ಗೊತ್ತು. ಅವ್ರಿಗೆ ಅವ್ರ ಕುಟುಂಬಕ್ಕೆ ಈ ಭಗವಂತ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತೆ ಹಾಗೆ ಇಂಥ ಯಂಗ್ಸ್ಟರ್ಗಳೆಲ್ಲ ಇವ್ರು ಇದಾರಲ್ಲ, ಇವ್ರಿಗಾಗಲೇ ಈಗ 60 ವರ್ಷದ ಹತ್ತತ್ರ ಆಸುಪಾಸಿನಲ್ಲಿದ್ದಾರೆ. ಇಲಾಖೆನಲ್ಲಿ ಸೇರಿ ಎಷ್ಟು ದಿವಸ ಆಯ್ತಣ್ಣ ನೀನು? ಇಷ್ಟು ವರ್ಷದಿಂದನೂ ಇಲಾಖೆನಲ್ಲಿ ಕತ್ತೆ ದುಡ್ದಂಗೆ ದುಡಿತಾವ್ರೆ. ಇವತ್ತು ಇವರು 60 ವರ್ಷ ಕಳೆದ ನಂತರ ಇವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಇವರಿಗೆ ಒಂದು ನಿವೃತ್ತಿಯಾದಂಥ ಪೆನ್ಷನ್ಗಳಿಲ್ಲ. ಈ ಪೆನ್ಷನ್ ತನಕ ಯಾಕೆ? ಉದ್ಯೋಗದಲ್ಲಿ ಭದ್ರತೆನೇ ಇಲ್ಲ, ರೆಕಾರ್ಡು ಇಲ್ಲ, ಒಂದು ESI PF ಇಲ್ಲ, ಏನಿಲ್ಲ ಮೇಡಮ್, ಏನೂ ಇಲ್ಲ. ಇವತ್ತಿಗೂ ಕೂಡ ಖಾಲಿ ಪೀಲಿಗಳಾಗಿ ದುಡಿತಾವ್ರೆ. ನನ್ನ ಉದ್ದೇಶ ಇದನ್ನ ಯೂಟ್ಯೂಬ್ ಚಾನಲ್ಗಳಿಗೆಲ್ಲ ನಾನು ಹಾಕ್ತಿರುವಂಥ ಉದ್ದೇಶ ಏನಂತ ಅಂದರೆ, ಸಮಾಜದಲ್ಲಿರುವಂಥ ಅನ್ನ ಹಾಲು ಊಟ ಮಾಡಿರುವಂತಹ ಅಧಿಕಾರಿಗಳು ನೋಡಲಿ. ಅಧಿಕಾರಿಗಳೆಲ್ಲ ಕೆಟ್ಟವರಲ್ಲ, ಬೆರಳೆಣಿಕೆವಷ್ಟು ಒಳ್ಳೆಯವರು ಇದ್ದಾರೆ. ಆದರೆ ಅವರೇ ಹೇಳ್ತಾರೆ, ಒಗ್ಗಟ್ಟಾಗಿ ಹೋರಾಟ ಮಾಡ್ಕೊಂಡು ನೀವು ಒಂದು ಉದ್ಯೋಗದಲ್ಲಿ ಭದ್ರತೆ ತಗೋಬೋದು ಅಂತ ಹೇಳ್ತಾರೆ. ಕೆಲವೊಂದು ಜನಗಳು ದುಡ್ಡು ತಿನ್ನುವಂಥವ್ರು. ಈಗ ನಾನು ಬಂದಿದ್ದೀನಿ, ಈಗ ಹಿಂದೆ ಇದ್ದಂತಾರಲ್ಲ 40-50 ವರ್ಷದಿಂದ ನಾನು ಅಧ್ಯಕ್ಷನಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಅಧ್ಯಕ್ಷರಿದ್ದೀರಿ ಅಂತ ಹೇಳಿ ಬರ್ತಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ನೀವು ಎಲ್ಲ 100, 200, 300 ಆ ಥರ ಎಲ್ಲಿದ್ದೆ ದೊಡ್ಡ ಅಮೌಂಟ್ ಒಂದು 4-5 ಸಾವಿರನ, ಒಂದು 10-15 ಸಾವಿರನ ಮಾಡಿ ಅವ್ರ ಜೇಬಿಗೆ ತುಂಬಿಸಿ ಕಳಿಸ್ಬೇಕು. ಈ ತಲೆಮಾರಿನವರೆಲ್ಲ ಹಂಗೆ ಮಾಡಿ ಇವತ್ತು ಏನು ಇಲ್ದಲೆ ನಾವು ಬರಿಗೈಯಾಗಿ ಕೂತಿದ್ದೀವಿ. ಇದರಿಂದ ನಾನು ಕೂಡ ಇಲಾಖೆ ನೌಕರರು. ಕೆಲವರು ಹೇಳ್ತಾರೆ ನೀನು ಇಲಾಖೆಯಲ್ಲಿ ಕೆಲಸನೇ ಮಾಡಿಲ್ಲ ಅಂತಾರೆ. ಈ ಭಗವಂತನ ಸಾಕ್ಷಿಯಾಗಿ, ಈ ಉದ್ಭವ ಮೂರ್ತಿಯ ಸಾಕ್ಷಿಯಾಗಿ ನಾನು ಇಲಾಖೆಯಲ್ಲಿ ದುಡ್ದಿದ್ದೇನೆ ಇಲ್ವೋ ಅಂತ ಯಾರು ನನ್ನನ್ನು ಕೇಳ್ತಾರೆ, ಆ ವ್ಯಕ್ತಿಗೆ ಇವರೇ ಸರಿಯಾದಂಥ, ಈ ಗಣಪತಿನೇ ಸರಿಯಾದಂಥ ಪಾಠನ ಕಲಿಸ್ಲಿ ಅನ್ನೋದು ನನ್ನ ಗಣಪತಿನಲ್ಲಿ ನನ್ನ ಬೇಡಿಕೆ. ಹಾಗೆ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ, ನನ್ನನ್ನು ನಂಬಿ ಕರೆಸಿ ಸಂಘ ಸದಸ್ಯತ್ವ ತಗೊಂಡು, ಸಂಘದಲ್ಲಿ ಸದಸ್ಯತ್ವ ತಗೊಂಡು ನಮ್ಗೇನಾದ್ರು ಒಂದು ಉದ್ಯೋಗದಲ್ಲಿ ಭದ್ರತೆ ಮಾಡಿಕೊಡಿ ಅನ್ನೋದನ್ನ ಕೇಳ್ತಿದ್ದೀರಾ. ಹಾಗಂತ ಒಂದೇ ಒಂದು ಹೆಣ್ಮಗಳು ಹೇಮಲತಾ ಹೋಗ್ಬಿಟ್ಟು ನಾವು ಉದ್ಯೋಗದಲ್ಲಿ ಭದ್ರತೆ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ದಿನಗೂಲಿ ಏನು ಕರ್ನಾಟಕ ಅರಣ್ಯ ಇಲಾಖೆ, ಸರ್ಕಾರಿ ದಿನಗೂಲಿ PCP, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ನೌಕರರ ಸಂಘದಲ್ಲಿ ಈ ಹೇಮಲತಾ ಯಾವತ್ತೂ ಅಧ್ಯಕ್ಷಳಲ್ಲ. ನಮ್ಮ ಸಂಘದಲ್ಲಿ ಯಾರು ಸದಸ್ಯತ್ವ ತಗೊಂಡು ಇಲ್ಲಿ ನೆಡತೋಪು ಕಾವಲುಗಾರರಾಗಿ, ಅರಣ್ಯ ವೀಕ್ಷಕರಾಗಿ ಕೆಲಸ ಮಾಡಿ ಇದರಲ್ಲಿ ಸಂಘಟನೆಯಲ್ಲಿ ಸದಸ್ಯತ್ವ ತಗೊಂಡಿದ್ದೀರಲ್ಲ, ಅವರು ಅಧ್ಯಕ್ಷರುಗಳು. ಪ್ರತಿಯೊಬ್ರು ಅಧ್ಯಕ್ಷರುಗಳಾಗಿ ಈ ಸಂಘ ಸ್ಥಾಪನೆ ಮಾಡಿರೋದು ಎಲ್ಲರಿಗೂ ಅಂತ ಜನರಲ್ಗೆ ಅಂತಾನೆ ಸ್ಥಾಪನೆ ಮಾಡಿರೋದು. ಆದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಏನೋ ಒಂದು ದಡ ಸೇರ್ತೀವಿ ಅನ್ನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡೇ ನಾವು ಈ ಸಂಘ ತಂದಿರೋದು. ಆದರೆ ಇಲ್ಲಿವರೆಗೂ ಇಷ್ಟು 10, 15, 20 ವರ್ಷದಿಂದ ದುಡಿತಾ ಇದೀವಿ. ನಮ್ಗೆ ಒಂದು ಸಮವಸ್ತ್ರ ಇಲ್ಲ, ಒಂದು ಕಾಡಲ್ಲಿ ಮುಳ್ಳಿಲ್ಲ, ಕಲ್ಲಿಲ್ಲ, ಹಾವು ಚೋಳು ಕಡಿಯೋದಕ್ಕೊಂದು ಭದ್ರತೆ ಇಲ್ಲ. ನಮಗೆ ಕರೆಕ್ಟಾಗಿ ತಿಂಗಳು ನಮಗೆ ವೇತನ ಇಲ್ಲ. ಮನೆಗೆ ಹೆಂಡತಿ ಮಕ್ಕಳು ಜೀವನ ಮಾಡೋದು ಕಷ್ಟ ಆಗಿರ್ತದೆ. 3 ತಿಂಗಳು 4 ತಿಂಗಳು ಒಂದ್ಸರಿ ಹಾಕ್ತಾರೆ. ಅದು ನಾವು ಸಾಲ ತಗೊಂಡಿರ್ತೀವಿ, ಕಟ್ತೀವಿ. ಅವ್ರಿಗೆ 5 ರೂಪಾಯಿ 10 ರೂಪಾಯಿ ಬಡ್ಡಿ ಕೊಟ್ಟು ಬಂದಿದ್ದ ಸಂಬಳದಾಗೆ ನಾವು ಜೀವನ ಮಾಡೋದು ಕಷ್ಟ ಆಗೋಗಿದೆ. ಆದ್ದರಿಂದ ನಮಗೆ ಅಟ್ಲೀಸ್ಟ್ ಒಂದು ESI PF ಆಗಿ ಒಂದು ಇವತ್ತು ಸರ್ಕಾರ ಏನು ವೇತನ ಕೊಡ್ತಾ ಇದೆ ಅದು ಸಮವಾಗಿ ಕೊಡಬೇಕು ಅನ್ನೋ ಒಂದು ಹೋರಾಟಕ್ಕಾಗಿ ನಾವು ಈ ಸಂಘ ತಂದಿರೋದು. ಈ ಸಂಘದಲ್ಲಿ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಸೌಂಡ್ ಬರಲ್ಲ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಬೆಳಗಾವಿ, ಕಲಬುರಗಿ, ಎಷ್ಟು ನಮ್ಮ ಅರಣ್ಯ ಇದಿದೆ 13 ಸರ್ಕಲ್ಲಲ್ಲೂ ಮೇಡಮ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. 13 ಸರ್ಕಲ್ಲಲ್ಲೂ ಎಲ್ಲ ವಾಚರ್ಸ್ನು ಕವರ್ ಮಾಡ್ತಾ ಇದ್ದಾರೆ. ಕವರ್ ಮಾಡಿ ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಮಿನಿಸ್ಟರ್ ಹಂತಕ್ಕೆ ಹೋಗ್ಬೇಕು ಹೋರಾಟಕ್ಕೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಸಂಘ ಸ್ಥಾಪನೆ ಮಾಡಿರೋದು, ಎಲ್ಲರನ್ನು ಕವರ್ ಮಾಡ್ತಾ ಇರೋದು. ಯಾಕೆಂದ್ರೆ
ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ ಅದು ನಮಗೆ ಗೊತ್ತಿಲ್ಲ. ಸಾಹೇಬ್ರುಗಳು ಏನೋ ಒಳ್ಳೆಯವ್ರ, ಎಲ್ಲ ಪ್ರತಿಯೊಬ್ಬ ಆಫೀಸರ್ಗಳು ಒಳ್ಳೆಯವರೇನೆ, ಯಾರೂ ಕೆಟ್ಟವರಲ್ಲ. ಯಾಕೆಂದರೆ ಅವ್ರಿಗೂ ಅವಕಾಶ ಇಲ್ಲ. ಯಾಕೆಂದರೆ ನಮಗೆ ಏನು ಅಟೆಂಡೆನ್ಸ್ ಇದು ಮಾಡಿಲ್ಲ, ಅವ್ರು ಏನು ಮಾಡೋಕ್ಕೂ ಒಂದು ದಾಖಲಾತಿ ಸೃಷ್ಟಿ ಮಾಡೋಕ್ಕೆ ಬಿಟ್ಟಿಲ್ಲ ಇಲಾಖೆ. ಹಂಗಾಗಿ ಇಲಾಖೆ ಪರವಾಗಿ ಮಿನಿಸ್ಟ್ರ್ ಹತ್ರ ಹೋಗಿ ಹೋರಾಟ ಮಾಡಿ ನಮ್ಮದು ಏನೋ ಒಂದು ಗುರಿ ತಲುಪ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಅದಕ್ಕಾಗಿ ಎಲ್ಲರೂ ನಾನು ನನ್ನ ಒಬ್ಬನ ಮಾತು ನಿಂಬಿ ಎಲ್ಲರೂ ಇಷ್ಟು ಟೈಮು ಕೊಟ್ಟಿರೋದಕ್ಕೆ ಎಲ್ಲರಿಗೂ ಒಂದು ಧನ್ಯವಾದಗಳು. ಇನ್ನೊಂದು ಹೇಳ್ತೀನಿ, ಇವತ್ತು ನಾನು ಎಲ್ಲಿಗೆ ಹೋಗ್ಲಿ ಯಾರ ಹತ್ರನೂ ಈ ಎಕ್ಸಾಂಪಲ್ ಇದೇ ಊರಿಗೆ ಬಂದಲ್ಲ, ಇದೇ ಅಣ್ಣ ನನ್ನನ್ನು ಕರ್ಕೊಬಂದ್ರು, ನಾನು ಇಲ್ಲಿಗೆ ಬರೋ ಹಾಗಿಲ್ಲ. ಇವತ್ತು ಈ ಅಣ್ಣನ ಇವರು ಸಂಘದಲ್ಲಿ ಒಂದು ಪದಾಧಿಕಾರಿಗಳಾಗಿ ಇರೋದ್ರಿಂದ ಇವ್ರ ಮಾತಿಗೆ ಬೆಲೆ ಕೊಡದಲೆ ಮತ್ತಾರಿಗೆ ನಾನು ಬೆಲೆ ಕೊಡಬೇಕು? ಅವ್ರ ಮನಸ್ಸು ಸಂಕುಚಿತ ಆಯ್ತದೆ. ನಾನು ಕರೆದ್ರೆ ಬರಲಿಲ್ಲ ಅಂತಾರೆ, ಸುಮಾರು ದಿವಸದಿಂದ ಕರೀತ್ಲೇ ಇದ್ರು. ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ. ಆದ್ರೂ ಕೂಡ ನಾನು ಎಲ್ಲಾದ್ರೂ ಮನೆಯಿಂದ ಬರ್ಬೇಕಾದ್ರೆ ನಾನು ಇವತ್ತು ಕವರ್ಗೆ ಊಟ ಕಟ್ಕೊಂಡು ಬಂದು ಕವರ್ ತಿಂದುಬಿಟ್ಟು ನನಗೆ ಹೊರಗಡೆ ಎಸಿತೀನಿ ಹೊರತಾಗಿ ಯಾವತ್ತೂ ನಾನು ಯಾರ ಹತ್ರನೂ ತಿಂದಿಲ್ಲ. ಇವತ್ತು ಕೂಡ ಇವ್ರನ್ನೇ ಕೇಳಿ, ಪಾಪ ಇವರು ತಿಂಡಿಗೆ ಕರ್ಕೊಂಡೋಗಿ ಕೂರ್ಸ್ಬಿಟ್ಟು ದುಡ್ಡು ಕೊಡೋಕ್ಕೆ ಓಡಾಡ್ತಿದ್ರು. ನನ್ನನ್ನು ಅಲ್ಲಿಂದ ಕರೆಸಿ ಅರಣ್ಯ ನೆಡ್ತೋಪನೆ ಇವರು ವೀಕ್ಷಣೆ ಮಾಡ್ತಾವ್ರೆ, ಕಾವಲು ಕಾಯ್ತಾವ್ರೆ. ಇವ್ರಿಗೆ 6 ತಿಂಗಳಿಗೆ 3 ತಿಂಗಳಿಗೆ 7 ತಿಂಗಳಿಗೆ ಹಂಗೆ ಸಂಬಳ ಹಾಕ್ತಾರೆ. ಅದು ಅರೆ ಬರೋ ಸಂಬಳ ಹಾಕ್ತಾರೆ, ಯಾರೋ ಕೈಲಿ ಫೋನ್ ಪೇ ಹಂಗೆಲ್ಲ ಹಾಕ್ತಾರೆ. ಅದ್ರಲ್ಲಿ ನಾವು ತಿಂದ್ಬಿಟ್ರೆ ಈ ಭಗವಂತ ಮೆಚ್ತಾನ? ಇವತ್ತು ನಾನು ಮಾಡಿದ್ದು ನಾಷ್ಟದ ದುಡ್ಡು ಕೂಡ ಮೇಡಮ್ ಅವರೇ ಕೊಟ್ಟಿದ್ದಾರೆ, ನನ್ನ ಕೈಲಿ ಕೊಡಿಸ್ಲಿಲ್ಲ. ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರೂ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಬೆಂಬಲ ಕೊಡೋಣ. ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಮುಂದೆ ಬಿಟ್ಟರೆ ನಾವು ಹಿಂದೆ ಹೋಗೋಣ. ನಮ್ಮ ಗುರಿ ಸಾಧನೆ ಆಗ್ಬೋದು ಅನ್ನೋ ಒಂದು ಭರವಸೆ ಮಾಡಿಕೊಂಡು ಹೋಗೋಣ. ಈಗ ಇಲಾಖೆನಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಒಂದ್ 25 ವರ್ಷದ ಆಸುಪಾಸು ಇರೋರ್ನೆಲ್ಲಾನು ಕರ್ಕೊಂಡ್ಬಂದು ಇಲಾಖೆಗೆ ಹೊಸದಾಗಿ ಸೇರ್ಪಡೆ ಮಾಡ್ಕೋತಾರೆ. ಈ ತರ 60 ವರ್ಷ ಆಗೋವರೆಗೂ ಚೆನ್ನಾಗಿ ದುಡಿಸ್ಕೊತಾರೆ. ನೀವ್ ಯಾಕೆ ದುಡಿತೀರಿ ಅಂತ ಅಂದ್ರೆ, ಅಯ್ಯೋ